ಗೀತಾ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಸಂಘ ಉದ್ಘಾಟನೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಶಾಸಕ ಹಾಗೂ ಮುಖಂಡರ ಬೆಂಬಲ. ಮಂಡ್ಯ ನಗರದ ಶಂಕರನಗರದಲ್ಲಿರುವ ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಉಚಿತ ಟ್ರ್ಯಾಕ್ಸೂಟ್ ಸಮವಸ್ತ್ರ ಮತ್ತು ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ, ಮಕ್ಕಳಿಗೆ ಉಚಿತ ಟ್ರ್ಯಾಕ್ಸೂಟ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ವಿತರಿಸಲು ಕೃಷ್ಣಣ್ಣ ಮತ್ತು ಪ್ರಕಾಶ್ ಅವರು ತಮ್ಮ ಸ್ವಂತ ಹಣವನ್ನು ಬಳಸಿ ನನ್ನ ಮೇಲಿನ ಪ್ರೀತಿಗಾಗಿ ನನ್ನ ಹೆಸರನ್ನು ಹಾಕಿಸಿದ್ದಾರೆ. ಅವರ ಈ ದೊಡ್ಡ ಗುಣಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಿದರು. ಶಾಲೆಯ ಅಭಿವೃದ್ಧಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿದ ಅವರು, ಇಂದು ಅನೇಕ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡಲಾಗ್ತಿದೆ. ಆದರೆ ಇಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ. ಶಾಲೆಯ ಅಭಿವೃದ್ಧಿಗಾಗಿ ನನ್ನ ಶಾಸಕರ ಅನುದಾನದಲ್ಲಿ ಮೊದಲ ಹಂತದಲ್ಲಿ 5 ಲಕ್ಷ ರೂಪಾಯಿ ಹಾಗೂ ನಂತರ 5 ಲಕ್ಷ ರೂಪಾಯಿ ಒಟ್ಟು 10 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಗಮನ ಹರಿಸುತ್ತೇನೆ ಎಂದು ಭರವಸೆ ನೀಡಿದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಎಂ ಕೃಷ್ಣ ಅವರು ಮಾತನಾಡಿ, ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಕೊಂಡಾಡಿದರು. ಟೀಕೆಗಳು ಸಾಯುತ್ತವೆ, ಆದರೆ ನಾವು ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಶಾಸಕರು ಮಾಡುತ್ತಿರುವ ಜನಪರ ಕಾರ್ಯಗಳಿಂದ ಮಂಡ್ಯ ಕ್ಷೇತ್ರಕ್ಕೆ ಶಾಪ ವಿಮೋಚನೆಯಾಗಿದಂತಿದೆ. ಹೊರಗಿನ ಜಿಲ್ಲೆಯ ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಿದ್ದಾರೆ. ಮುಂದಿನ ದಿನ 2 ವರ್ಷಗಳ ಕಾಲ ವಿರೋಧಿಗಳು ಯಾವುದೇ ಟೀಕೆ ಅಥವಾ ಪ್ರಚೋದನಾಕಾರಿ ಹೇಳಿಕೆಗೆ ಎದೆಗುಂದಬೇಡಿ ಎಂದು ಶಾಸಕರಿಗೆ ಧೈರ್ಯ ತುಂಬಿದರು. ಅಲ್ಲದೆ ಶಾಲೆಯ ಐತಿಹಾಸಿಕ ಹಿನ್ನೆಲೆಯನ್ನು ಮೆಲುಕು ಹಾಕಿದ ಅವರು 1981ರ ಕಾಲದಲ್ಲಿ ಶಾಲೆಯ ಪ್ರವೇಶಾತಿ ಇದ್ದ 500 ದೇಣಿಗೆಯನ್ನು ದಿನಗಳನ್ನು ಮತ್ತು ಶಾಲೆಯನ್ನು ಕಟ್ಟಿದ ಹಿರಿಯರ ಶ್ರಮವನ್ನು ಸ್ಮರಿಸಿದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಅವರು ತಮ್ಮ ಭಾಷಣದಲ್ಲಿ ಶಾಲೆಯ ಶಿಸ್ತು ಮತ್ತು ಶಿಕ್ಷಕರ ವೃಂದದ ಶ್ರಮವನ್ನು ಶ್ಲಾಘಿಸಿದರು. ಒಂದು ಕಾಲದಲ್ಲಿ ಈ ಶಾಲೆಗೆ ಪ್ರವೇಶ ಪಡೆಯುವುದೇ ದೊಡ್ಡ ಸವಾಲಾಗಿತ್ತು. ಲಕ್ಷಗಟ್ಟಲೆ ಶುಲ್ಕ ತೆರುವ ಇಂದಿನ ದಿನಗಳಲ್ಲಿ ಈ ಉಚಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶ್ರೀ ಗೀತಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಸ್.ಬಿ. ಶ್ರೀಕಂಠಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಮುಖ್ಯ ಶಿಕ್ಷಕ ಎಂ.ಡಿ. ದಿನೇಶ್, ಐಡಿಬಿಐ ಬ್ಯಾಂಕ್ನ ವ್ಯವಸ್ಥಾಪಕ ಅಜಿತ್, ಗೀತಾ ವಿದ್ಯಾಸಂಸ್ಥೆಯ ಕೆ.ಎಸ್. ಬಸವರಾಜು, ನಿರ್ದೇಶಕರಾದ ಆನಂದ್, ಶಾಲಾ ಮುಖ್ಯ ಶಿಕ್ಷಕರಾದ ಎಚ್.ಬಿ. ವಸಂತ್ ಕುಮಾರ್, ಚೇತನ್ ಕುಮಾರ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ನಿಮಗೆಲ್ಲ ಟ್ರ್ಯಾಕ್ ಶೂಟ್ ಕೊಡಬೇಕು ಮತ್ತು ಸ್ಕೂಲ್ ಸಾಮಗ್ರಿಗಳನ್ನ ಕೊಡಬೇಕು ಅಂತ ನಮಗೆ ಕೃಷ್ಣಣ್ಣ ಮತ್ತೆ ಪ್ರಕಾಶ್ ಅವರು ಕರೆದು, ಪಾಪ ಅವ್ರ ದುಡ್ಡಲ್ಲಿ ಕೊಟ್ಟು ನನ್ನ ಹೆಸರು ಹಾಕಿದ್ದಾರೆ. ಅದು ತಪ್ಪು. ಯಾರು ದಾನ ಮಾಡ್ತಾರೋ ಅವ್ರ ಹೆಸರು ಹಾಕ್ಬೇಕು. ಆದ್ರೆ ಅವರು ನನ್ನ ಮೇಲೆ ಪ್ರೀತಿಗೆ ನನ್ನ ಮೇಲೆ ಹೆಸರು ಹಾಕಿದ್ರೆ ಅವರಿಗೆ ನಮ್ಮ ಹೃದಯಪೂರ್ವಕವಾದ ದೊಡ್ಡ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ಮತ್ತೆ ಇವತ್ತು ಈ ಗೀತಾ ಶಾಲೆನ ಬಹಳ ಕಷ್ಟಪಟ್ಟು ಈ ಊರಿನ ಎಲ್ಲ ಹಿರಿಯರುಗಳು ಕೂಡ ಕಟ್ಟಿದ್ದಾರೆ. ಈ ಶಾಲೆ ಬಹಳ ವರ್ಷಗಳಿಂದ ಬಹಳ ಪ್ರಖ್ಯಾತ ಶಾಲೆ ಈ ಭಾಗದಲ್ಲಿ. ಯಾಕಂದ್ರೆ ಕಡಿಮೆ ಫೀಸ್. ಇವತ್ತು ನೀವು ಬೇರೆ ಶಾಲೆಗಳಿಗೆ ಹೋದ್ರೆ 1,50,000, 2 ಲಕ್ಷ, 3 ಲಕ್ಷ ಫೀಸ್ಗಳನ್ನ ಇಲ್ವಾ ಉಚಿತ ಆಯ್ತು ಫ್ರೀನಾ ನಿಮ್ಗೆಲ್ಲ? ನೋಡಿ, ನನಗೆ ಗೊತ್ತಿಲ್ಲ, ನಾನೆಲ್ಲ ಕಡಿಮೆ ಫೀಸ್ ಅಂದ್ಕೊಂಡಿದ್ದೆ. ಸರಿ, ಈ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ಫ್ರೀ ಇರ್ಬೇಕಾದ್ರೆ ಇದಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕಾಗಿದ್ದು ಶಾಸಕನಾಗಿ ನನ್ನ ಕರ್ತವ್ಯ. ನನ್ನ MLA ಗ್ರಾಂಟ್ ಅಲ್ಲಿ 5 ಲಕ್ಷ ರೂಪಾಯಿನ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ನೀವು ಶಾಲಾ ಮಕ್ಕಳಿಗೆ ಬಸ್ ತಗೋತಿರೋ ಇಲ್ಲ ಯಾವ್ದಾದ್ರು ರಿಪೇರಿಗೆ ಹಾಕೋತಿರೋ ಆಯ್ತು, 5 ಲಕ್ಷ ಬಿಡುಗಡೆ ಮಾಡ್ತೀನಿ. ಅದನ್ನ ನೀವು ಈಗೊಂದು 5 ಲಕ್ಷ ಮತ್ತೆ ಇನ್ನೊಂದು 5 ಲಕ್ಷ, 10 ಲಕ್ಷ ಬಿಡುಗಡೆ ಮಾಡ್ತೀನಿ ಫ್ರೀ ಅಂತ ಹೇಳ್ತೀನಿ. ಗೊತ್ತಿರ್ಲಿಲ್ಲ ನನಗೆ. ಮೊದಲೇ ಹೇಳಿದ್ರೆ ಇವತ್ತೇ ಆರ್ಡರ್ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ. ಅಲ್ಲ, ನನಗೆ ಗೊತ್ತಿರಲಿಲ್ಲ. ಆಯ್ತು, ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಈ ತರ ಉಚಿತ ಶಾಲೆಯಲ್ಲಿ ಕಾನ್ವೆಂಟ್ ಮಕ್ಕಳಿಗೆ ಪೈಪೋಟಿ ತರ ಆಗ್ಬೇಕು. ಈಗ ನನಗೆ ಇದು ಉಚಿತ ಶಾಲೆ ಅಂತ ಗೊತ್ತಾದ್ಮೇಲೆ ಇದರ ಅಭಿವೃದ್ಧಿಯಲ್ಲಿ ನಾನು ಕೂಡ ಭಾಗ್ಯ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಡ ಮಕ್ಕಳು ಓದಬೇಕು, ಅವ್ರಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು, ಅವ್ರಿಗೆ ಏನೇನು ಸವಲತ್ತು ಕೊಡ್ಬೋದೋ ಅದಕ್ಕೆ ನಾನು ಕೈ ಜೋಡಿಸ್ತೀನಿ. ಇದರ ಅಭಿವೃದ್ಧಿಗೆ 10 ಲಕ್ಷ, 5 ಲಕ್ಷ ಕೊಡ್ಬೇಕು ಅಂತ ಬಂದೆ. ಫ್ರೀ ಅಂತ ಗೊತ್ತಾದ್ಮೇಲೆ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೀನಿ. ನಿಮಗೆ ಬಸ್ ತಗೊಳ್ಳಿ ಅಂತ ಹೇಳ್ತೀನಿ. ಪಾಪ ನೀವೆಲ್ಲ ಬೇರೆ ಸ್ಕೂಲ್ ಮಕ್ಕಳು ಬಸ್ಸಲ್ಲಿ ಬರ್ಬೇಕಂತ ನೋಡಾಗ ನಿಮಗೂ ಬಸ್ ಇರಲಿ.
ಚೆನ್ನಾಗಿ ಆಗ್ಲಿ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದಾರೆ. ಆಯ್ತು. ನಾವು ಆಟೋದಲ್ಲಿ ಈ ಆಟೋ ಮಾಡಿ ಓಕೆ. ಶೇರ್ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗ್ಲಿ. ನಾನು ಸಾಂಕೇತಿಕವಾಗಿ ಇಬ್ರು ಕೊಟ್ಬಿಟ್ಟು ಹೋಗ್ತೀನಿ. ನನಗೆ DC ಆಫೀಸಲ್ಲಿ ಉಚಿತ ಆರೋಗ್ಯ ತಪಾಸಣೆ ಸಿಗೋದು ಪೂರ್ವಭಾವಿ ಸಭೆ ಇದೆ. ನನ್ನನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಯಾರಾದ್ರೂ ಮಾತಾಡ್ತಾರೆ.